ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಸಾಕ್ಷಿಯಾಗಿ ಪರಿಗಣಿಸಲಾಗಿದ್ದು ಇಬ್ಬರಿಗೂ ಕೂಡ ಈಗಾಗಲೇ ಸಮನ್ಸನ್ನ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಅವರು ಕೋರ್ಟ್ಗೆ ಹಾಜರಾಗ್ತಾರೆ. ನಾಳೆಯಿಂದ ಈ ಪ್ರಕರಣದ ಟ್ರಯಲ್ ಆರಂಭವಾಗುತ್ತೆ. ಮಗನ ಕೊಲೆ ಪ್ರಕರಣದಲ್ಲಿ ತಂದೆ ತಾಯಿಯನ್ನ ಸಾಕ್ಷ್ಯವಾಗಿ ಪರಿಗಣಿಸಲಾಗಿದೆ. ನಾಳೆಯಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು ನಾಳೆ ಸಾಕ್ಷ್ಯವನ್ನ ನುಡಿಯಲಿದ್ದಾರೆ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ. ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ಸ್ಥಳ, ಶವ ಬಿಸಾಡಿದಂತಹ ಜಾಗ, ಪಟ್ಟಣಗೆರೆ ಶೆಡ್ಗೆ ಈಗಾಗಲೇ ಎಸ್ಪಿಪಿ ಪ್ರಸನ್ನಕುಮಾರ್ ಭೇಟಿ ನೀಡಿ ಸ್ಥಳದ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಘಟನಾ ಸ್ಥಳದ ವಿವರಣೆಯನ್ನ ಖುದ್ದು ವೀಕ್ಷಣೆ ಮಾಡೋ ಮೂಲಕವಾಗಿ ಎಸ್ಪಿಪಿ ಅವರು ಇವತ್ತು ಆ ಸ್ಥಳಗಳಿಗೆ ಹೋಗಿ ಬಂದಂತಹ ದೃಶ್ಯವೂ ಕೂಡ ನೀವು ನೋಡಬಹುದಾಗಿದೆ. ಆ ಒಂದು ಶೆಡ್ ಇರಬಹುದು, ರೇಣುಕಾಸ್ವಾಮಿಯ ಬಾಡಿಯನ್ನು ಬಿಸಾಡಿದಂತಹ ಆ ಒಂದು ಜಾಗ, ಆ ಜಾಗವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಕಿಡ್ನ್ಯಾಪ್ ಆದ ನಂತರದಲ್ಲಿ ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಬರಲಾಗಿತ್ತು. ಆ ಸ್ಪಾಟ್ ನೀವು ನೋಡ್ತಾ ಇರೋದು, ಅಲ್ಲಿಗೂ ಕೂಡ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಿಸಿಟ್ ಕೊಟ್ಟಿದ್ದಾರೆ. ಅಂದರೆ ಈ ಇಡೀ ಪ್ರಕರಣದ ತನಿಖೆ ನಾಳೆಯಿಂದ ವಿಚಾರಣೆ ಕೈಗೆತ್ತಿಕೊಳ್ತಾ ಇರೋದ್ರಿಂದಾಗಿ ಇದರ ಆರೋಪವನ್ನು ಈಗಾಗಲೇ ಹೊರಿಸಲಾಗಿದೆ. ಯಾರೆಲ್ಲ ಇದರಲ್ಲಿ ಭಾಗಿದಾರರು, ಅವರ ಪಾತ್ರ ಏನು ಅನ್ನೋದನ್ನೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆರೋಪಿಗಳು ಅಪರಾಧಿಗಳು ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಆ ಪ್ರಬಲ ವಾದದ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಖುದ್ದು ಸ್ಪಾಟ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದೇ ಆಯಾಮಗಳಲ್ಲೂ ಕೂಡ ಪ್ರತಿವಾದಿಗಳಿಗೆ ಲೂಪ್ ಹೋಲ್ಸ್ಗಳು ಬಿಟ್ಟು ಕೊಡದೇ ಇರೋ ಹಾಗೆ ಇವೆಲ್ಲವೂ ಕೂಡ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಎಲ್ಲ ಕೇಸ್ಗಳಲ್ಲೂ ಎಸ್ಪಿಪಿ ಇದೇ ರೀತಿಯಾಗಿ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಬರ್ತಾರಾ, ಹೇಗೆ? ಇವತ್ತು ಅವರು ಗಮನಿಸಿದಂತಹ ವಿಚಾರಗಳು ಯಾವ್ದ್ಯಾವುದು? ದಿವ್ಯಾ, ಪ್ರಮುಖವಾಗಿ ನಾಳೆಯಿಂದ ಟ್ರಯಲ್ ಪ್ರಾರಂಭ ಆಗ್ತಾ ಇದೆ. ಟ್ರಯಲ್ ಪ್ರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಅಕ್ಷರ ರೂಪದಲ್ಲಿ ಇದ್ದಂಥದ್ದು ಮತ್ತು ತನಿಖಾಧಿಕಾರಿ ಕೊಟ್ಟಂತಹ ಮಾಹಿತಿ ಏನಿತ್ತು ಆ ಮಾಹಿತಿಗಳನ್ನು ಮಾತ್ರ ಎಸ್ಪಿಪಿ ಅವರು ಸಂಗ್ರಹವನ್ನು ಮಾಡ್ಕೊಂಡಿದ್ರು. ಆದರೆ ಇವತ್ತು ನಾಳೆಯಿಂದ ಟ್ರಯಲ್ ಪ್ರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಖುದ್ದಾಗಿ ಅವರೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಯಾವ ರೀತಿಯಲ್ಲಿ ಆರೋಪಿಗಳು ಇನ್ನು ಹತ್ಯೆಗೊಳಗಾದಂಥ ರೇಣುಕಾಸ್ವಾಮಿಯನ್ನ ಯಾವ ಪ್ರದೇಶದಲ್ಲಿ ಇಟ್ಕೊಂಡಿದ್ರು ಮತ್ತು ಆತನಿಗೆ ಹಲ್ಲೆಯನ್ನ ಯಾವ ಪ್ರದೇಶದಲ್ಲಿ ಮಾಡಿದ್ರು ಮತ್ತು ಶವವನ್ನ ಯಾವ ಸ್ಥಳದಲ್ಲಿ ಬಿಸಾಡಿದ್ರು, ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಮೊದಲನೇ ಹಂತವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತೆಯೇ ಪ್ರಾಥಮಿಕ ಹಂತದಲ್ಲಿ ಶವ ಏನು ಸಿಕ್ತು, ಅನಾಥ ಶವ ಏನು ಸಿಕ್ತು, ಆ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸುಮ್ನಹಳ್ಳಿಯ ರಾಜಕಾಲುವೆ ಏನಿದೆ, ರಾಜಕಾಲುವೆಯ ಬಳಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಪಾರ್ಟ್ಮೆಂಟು ಮತ್ತು ಅಲ್ಲಿ CCTV ಫುಟೇಜಸ್ ಯಾವ ರೀತಿಯಲ್ಲಿ ಕ್ಯಾಪ್ಚರ್ ಆಗುತ್ತೆ ಮತ್ತು ತನಿಖಾಧಿಕಾರಿ ಕ್ರೋಢೀಕರಿಸಿರುವಂತಹ CCTV ಫುಟೇಜಸ್ ಏನಿದೆ ಅಂದರೆ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ಶವವನ್ನು ಬಿಸಾಡ್ತಾರೆ ಮತ್ತು ಅದು ಯಾವ ಆಂಗಲ್ನಲ್ಲಿದೆ ಮತ್ತು ಎಲ್ಲೆಲ್ಲಿ ಕವರೇಜ್ ಅನ್ನ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕಿರುವಂಥದ್ದು. ಅದಾದ ನಂತರ ಆರೋಪಿಗಳು 17 ಜನ ಆರೋಪಿಗಳೇನಿದ್ರು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿರ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಆತನಿಗೆ ಹಲ್ಲೆ ಮಾಡುವಂತ ಜಾಗ ಅಂದ್ರೆ ಒಂದು ಕಚೇರಿ ಏನಿದೆ, ಆ ಕಚೇರಿಯ ಒಳಗಡೆ ಆತನ ಹಲ್ಲೆ ಮಾಡ್ತಾರೆ. ಅದಾದ ನಂತರ ಆತನ ಶವವನ್ನು ತೆಗೆದುಕೊಂಡು ಬಂದು ಒಂದು ಲಾರಿ ಇತ್ತು, ಆ ಲಾರಿಯ ಮುಂಭಾಗದಲ್ಲಿ ಇಡುವಂಥದ್ದು. ಆ ಲಾರಿಯ ಮುಂಭಾಗದಲ್ಲಿ ಇಟ್ಟಂತ ಶವವನ್ನ ಫೋಟೋನ ಕ್ಲಿಕ್ಕಿಸಿ, ಅಂದ್ರೆ ವಿನಯ್ ಆರೋಪಿ ಏನಿದ್ದಾನೆ, 10ನೇ ಆರೋಪಿ, ಆತನ ಮೊಬೈಲ್ಗೆ ಕಳಿಸ್ಕೊಡುವಂತ ಕೆಲಸಗಳನ್ನು ಕೂಡ ಮಾಡಲಾಗಿತ್ತು. ಅದನ್ನ ಪವಿತ್ರ ಗೌಡಗೆ ಮತ್ತು ಸಮಂತಾಗೆ ಕಳಿಸ್ಕೊಡೋ ಕೆಲಸಗಳು ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳ ಯಾವ ರೀತಿ ಇದೆ, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷಿಗಳೇನು, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ತನಿಖಾಧಿಕಾರಿಗಳ ಮೂಲಕ ಪ್ರಸನ್ನಕುಮಾರ್ ಅವರು ಮಾಡಿರುವಂಥದ್ದು. ಸದ್ಯಕ್ಕೆ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ನಾಳೆ ಟ್ರಯಲ್ ಆಗ್ತಾ ಇದೆ. ನಾಳೆ ರೇಣುಕಾಸ್ವಾಮಿಯ ತಂದೆ ತಾಯಿ ಇಬ್ಬರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದೆ. ನ್ಯಾಯಾಲಯಕ್ಕೆ ಹಾಜರಾಗುವಂತ ಸಂದರ್ಭದಲ್ಲಿ ಯಾವ್ಯಾವ ಪ್ರಶ್ನೆಗಳು ಅಂದ್ರೆ ಚೀಫ್ ಅಂತ ಏನ್ ಹೇಳ್ತಾರೆ, ಚೀಫ್ ಆಮೇಲೆ ಕ್ರಾಸ್ ಅನ್ನ ಮಾಡ್ತಾರೆ. ಅಂದ್ರೆ ಅವರಿಗೆ ತಿಳಿದಿರೋಂಥ ಮಾಹಿತಿಗಳು, ಯಾಕಂದ್ರೆ ರೇಣುಕಾಸ್ವಾಮಿ ಅಪಹರಣ ಆದ ದಿನದಿಂದ ಆತನ ಶವ ಸಿಕ್ಕ ದಿನ ತನಕ ಯಾವ್ಯಾವ ವಿಚಾರಗಳು ಗೊತ್ತಾಯಿತು ಅದನ್ನೆಲ್ಲ ಕೂಡ ನಾಳೆ ಹೇಳ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ 17 ಜನ ಆರೋಪಿಗಳಿಗೂ ಕೂಡ ನಾಳೆ ಟೆನ್ಷನ್ ಇರುವಂಥದ್ದು. ಆ ಬೆನ್ನಲ್ಲೇ ಎಸ್ಪಿಪಿ ಅವರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಇನ್ನೊಂದಷ್ಟು ಪ್ರಕರಣಕ್ಕೆ ಬಲ ತುಂಬುವಂತ ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ದಿವ್ಯಾ.